ಇಂತಹ ಕನಸುಗಳು ಬಿದ್ದರೆ ಮುಂದಿನ ದಿನ ಹಣದ ಸುರಿಮಳೆಯೇ ಆಗುತ್ತದೆ. ಹೆಚ್ಚಿನ ಬಾರಿ ನಾವು ನಮ್ಮ ಭವಿಷ್ಯದ ಬಗ್ಗೆ ತುಂಬಾನೇ ತಲೆ ಕೆಡಿಸಿಕೊಂಡಿರ್ತೇವೆ. ನಮ್ಮ ಮುಂದಿನ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆಯುವುದೋ ಎಂದು ಚಿಂತೆಯಲ್ಲಿರುತ್ತೇವೆ. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಶುಭ ಕನಸುಗಳು ನಿಮ್ಮ ಶ್ರೀಮಂತಿಕೆಯನ್ನು ಸೂಚಿಸುತ್ತದೆ. ಇಂತಹ ಕನಸುಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ಕಾಣುವ ಕನಸುಗಳು ಭವಿಷ್ಯಕ್ಕೆ ಸಂಬಂಧಿಸಿದೆ ಅಂತ ನಾವು ನಂಬುತ್ತೇವೆ. ಕಾಣುವ ಎಲ್ಲಾ ಕನಸುಗಳು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಯಾಕೆಂದರೆ ಅವುಗಳು ಭವಿಷ್ಯದೊಂದಿಗೆ ಆಳವಾದ ಸಂಬಂಧವನ್ನು ಇಟ್ಟುಕೊಂಡಿರುತ್ತವೆ. ಸ್ವಪ್ನಶಾಸ್ತ್ರದಲ್ಲಿ ಶುಭ ಕನಸುಗಳು ಹಾಗೂ ಅಶುಭ ಕನಸುಗಳು ಎಂದು ಎರಡು ವಿಧಾನಗಳು ಇದೆ. ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖವಿರುವ ಪ್ರಕಾರ ನಾವು ಕನಸಿನಲ್ಲಿ ಕಾಣುವ ಕೆಲವು ಘಟನೆಗಳು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ, ನಮ್ಮ ಜೀವನಕ್ಕೆ ಧನಾಗಮನವನ್ನು ಕೂಡ ಮಾಡುತ್ತದೆ. ಇಂತಹ ಕನಸುಗಳು ಬಿದ್ದರೆ ಅವುಗಳನ್ನು ಶುಭ ಎಂದು ಕರೆಯುತ್ತಾರೆ. ಹಾಗಿದ್ದರೆ ಆ ಕನಸುಗಳು ಯಾವುದು ಎಂಬುದನ್ನು ತಿಳಿಯೋಣ ಬನ್ನಿ. ಕನಸಿನಲ್ಲಿ ಕಮಲದ ಹೂವು. ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಕಮಲದ ಹೂವುಗಳನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿಯ ಸಂಕೇತವಾಗಿರುತ್ತದೆ. ಲಕ್ಷ್ಮೀ ದೇವಿಯು ನಿಮಗೆ ಜೀವನದಲ್ಲಿ ಪ್ರವೇಶಿಸುತ್ತಾಳೆ ಮತ್ತು ನಿಮ್ಮ ಎಲ್ಲ ಕನಸುಗಳನ್ನು ನನಸನ್ನು ಮಾಡುತ್ತಾಳೆ ಅಂತ ಸೂಚಿಸುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗುತ್ತದೆ. ಕನಸಿನಲ್ಲಿ ಕಮಲದ ಹೂವು ಕಾಣಿಸಿಕೊಂಡರೆ ಆ ವ್ಯಕ್ತಿಯು ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿದ್ದಾನೆ ಎಂದು ತೋರಿಸುತ್ತದೆ. ಕನಸಿನಲ್ಲಿ ಹಾಲಿನ ಸ್ನಾನ. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಹಾಲಿನ ಸ್ನಾನವನ್ನು ಮಾಡುವುದು ತುಂಬಾನೇ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸು ಬಿದ್ದರೆ ಆ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಭಾರಿ ಆರ್ಥಿಕ ಲಾಭವನ್ನು ಪಡೆಯುತ್ತಿದ್ದಾನೆ ಎಂದರ್ಥ. ಅಂತಹ ಕನಸುಗಳು ಉತ್ತಮ ವೃತ್ತಿ ಜೀವನದ ಆರಂಭವನ್ನು ಕೂಡ ಸೂಚಿಸುತ್ತದೆ. ಸ್ವಪ್ನಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಹಾಲಿನೊಂದಿಗೆ ಸ್ನಾನ ಮಾಡುವ ಕನಸು ಕಂಡರೆ ಆ ವ್ಯಕ್ತಿಗೆ ಪ್ರಗತಿಯ ಬಾಗಿಲು ಕೂಡ ತೆರೆಯುತ್ತದೆ ಅಂತ ಅರ್ಥ. ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಕನಸಿನಲ್ಲಿ ಮಳೆ. ನಿಮ್ಮ ಕನಸಿನಲ್ಲಿ ಮಳೆ ಬರುತ್ತಿರುವುದನ್ನು ನೀವು ನೋಡಿದರೆ ನಿಮ್ಮ ಅದೃಷ್ಟದ ಬದಲಾಗುತ್ತದೆ ಎಂದು ಅರ್ಥ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಶುಭ ಸೂಚನೆಯನ್ನ ನೀಡುತ್ತದೆ. ಅಂತಹ ಕನಸುಗಳು ವ್ಯಕ್ತಿಯ ಶ್ರೀಮಂತನಾಗುತ್ತಾನೆ ಎಂದು ಕೂಡ ಸೂಚಿಸುತ್ತದೆ. ಹಠಾತ್ ಆರ್ಥಿಕ ಲಾಭಗಳು, ಹಳೆಯ ಹೂಡಿಕೆಗಳಿಂದ ಲಾಭ ಇತ್ಯಾದಿ ಹಲವು ಸೂಚನೆಗಳು ಕೂಡ ಈ ಕನಸನ್ನು ಪ್ರತಿಬಿಂಬಿಸುತ್ತವೆ. ಕನಸಿನಲ್ಲಿ ಮಳೆಯನ್ನು ನೋಡುವುದು ಜೀವನದಲ್ಲಿ ನೀವು ಪ್ರೀತಿಸಿದ್ದವರನ್ನೆಲ್ಲ ಸಂಗಾತಿಯನ್ನಾಗಿ ಪಡೆದುಕೊಳ್ಳುತ್ತೀರಿ ಎಂದು ಕೂಡ ನಂಬುತ್ತದೆ. ಅದು ತುಂಬಾನೇ ಸಂಪತ್ತು ಸಮೃದ್ಧಿಗೆ ಸೂಚಿಸುತ್ತದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಇಂತಹ ಕನಸುಗಳು ಎಂಥವರ ಜೀವನವನ್ನಾದರೂ ಕೂಡ ಬದಲಾಯಿಸುತ್ತದೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತದೆ. ಮತ್ತಷ್ಟು ವಿಡಿಯೋಗಳ ಮೂಲಕ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.